ಅರಸು ದಾಖಲೆ ಬ್ರೇಕ್. ದೀರ್ಘಕಾಲದ ಕ್ರಾಂತಿಕಾರಿ ಸಿಎಂ ಸಿದ್ದು ಗೆದ್ದ ರಾಮಯ್ಯ ಆಗಿದ್ದ ಹೇಗೆ? ಕೋಮುವಾದಿ ಎದುರು ಸಿಂಹದ ಮಾರಿ ಸಿದ್ದರಾಮಯ್ಯ ಚಳವಳ್ಳ ಟಗರು ತಿಳಿ ಅಂಬೇಡ್ಕರ್ ಪಥದಲ್ಲಿ ಸಾಗೋ ಹುಲಿಯ ಶಕ್ತಿ ಮಣ್ಣಲ್ಲಿ ಚಿರವಳಿಯಲಿ ಟಗರು ಚರಿತ್ರೆ ಸೃಷ್ಟಿಸಿದ ಟಗರು ಸಿಎಂ ಆಗಿ ಬರೋಬ್ಬರಿ 2793 ದಿನ ಪೂರೈಸಿದ ಜನಮನದ ನಾಯಕ. ಕನ್ನಡಿಗರ ಹೆಮ್ಮೆ ಕರುನಾಡಿನ ಮಹಿಮೆ ಟಗರು 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 ಸಿದ್ದಣ್ಣ ಟಗರು 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 ಸಿದ್ದಣ್ಣ. ಸಿದ್ದು ಸವಾಲುಗಳ ಮೂಟೆ ಹೊತ್ತು ಸಾಧಿಸಿದ್ದೆಷ್ಟು? ಹೇಗಿದೆ ರೆಕಾರ್ಡ್ ರಾಮಯ್ಯ ರಾಜಕೀಯ ಜರ್ನಿ? ರಾಜಕೀಯ ಚತುರಧೀರ ಕೋಮುವಾದಿಗೆಂದು ಕಾರ ಕರುನಾಡಿನ ಕರ್ಮವೀರ ಗೊಂದಲಗಳ ಪರಿಹಾರ. ಅನ್ನ ರಾಮಯ್ಯ, ಅಕ್ಷರ ರಾಮಯ್ಯ, ಸವಾಲು ರಾಮಯ್ಯ. ಅಬ್ಬಬ್ಬ, ಸಹಸ್ರ ನಾಮಾಂಕಿತ ವಿಷ್ಣುವಿನಂತೆ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರಿಗೆ ಎಷ್ಟೊಂದು ಉಪನಾಮಗಳು. ಸಿದ್ದರಾಮಯ್ಯ ಅವರ ಜನಪರ ಕಾರ್ಯಗಳನ್ನ ಮೆಚ್ಚಿದ ಸರ್ವ ಪಕ್ಷದ, ಸರ್ವ ಜನಾಂಗದ, ಸರ್ವ ಸಮುದಾಯದ ಜನರು ಸಿದ್ದುವಿಗೆ ಪ್ರೀತಿಯಿಂದ ನೀಡಿರುವ ಹಲವು ನಾಮಗಳಿವು. ಇದೀಗ ಸಿದ್ದರಾಮಯ್ಯ ಅವರು ಕರ್ನಾಟಕದ ರಾಜ್ಯದ ಮುಖ್ಯಮಂತ್ರಿಯಾಗಿ ಹೆಚ್ಚು ಅವಧಿ ಪೂರೈಸಿದ ಕೀರ್ತಿಗೆ ಪಾತ್ರರಾಗಿದ್ದಾರೆ. ಈ ಮುಖೇನ ಮಾಜಿ ಮುಖ್ಯಮಂತ್ರಿ ದಿವಂಗತ ದೇವರಾಜು ಅರಸು ಅವರ ದಾಖಲೆಯನ್ನ ಬ್ರೇಕ್ ಮಾಡಿದ್ದಾರೆ. 70ರ ದಶಕದಲ್ಲಿ ಮುಖ್ಯಮಂತ್ರಿಯಾಗಿದ್ದ ಡಿ ದೇವರಾಜು ಅರಸು ಅವರು ಸುಮಾರು 2792 ದಿನಗಳ ಕಾಲ ರಾಜ್ಯದ ಮುಖ್ಯಮಂತ್ರಿಯಾಗಿ ಸೇವೆ ಸಲ್ಲಿಸಿದ್ರು. ಇದೀಗ ಸಿಎಂ ಸಿದ್ದರಾಮಯ್ಯ ಅವರು ಸಿಎಂ ಆಗಿ ಬರೋಬ್ಬರಿ 2793 ದಿನಗಳನ್ನ ಪೂರೈಸುವ ಮೂಲಕ ಅರಸು ದಾಖಲೆಯನ್ನ ಬ್ರೇಕ್ ಮಾಡಿ ರೆಕಾರ್ಡ್ ರಾಮಯ್ಯ ಅನ್ನೋ ಹೆಸರಿಗೆ ಭಾಜನರಾಗಿದ್ದಾರೆ. ಲಾಯಿಂದ ಪಾಲಿಟಿಕ್ಸ್ ಕಡೆಗೆ ಸುಲಭವಿರಲಿಲ್ಲ ಸಿದ್ದು ರಾಜಕೀಯ ಜೀವನ. ಎದುರಾಳಿಗಳ ಎದುರಿಗೆ ತೊಡೆ ತಟ್ಟಿ ಸಿದ್ದು ಸ್ವೀಕರಿಸಿದ ಸವಾಲುಗಳೆಷ್ಟು ಗೊತ್ತಾ? ಕನ್ನಡಿಗರ ಹೆಮ್ಮೆ ಕರುನಾಡಿನ ಮಹಿಮೆ ಟಗರು 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 ಸಿದ್ದಣ್ಣ. ಹೌದು, ಸಿಎಂ ಸಿದ್ದರಾಮಯ್ಯ ಅವರು ಇಂದು ದಾಖಲೆ ನಿರ್ಮಿಸುವುದರ ಹಿಂದೆ ಅವರ ರಾಜಕೀಯ ಜೀವನದ ರೋಚಕ ಕಥನಗಳಿವೆ. ಮೈಸೂರಿನ ಸಿದ್ದರಾಮನ ಹುಂಡಿ ಎಂಬ ಪುಟ್ಟ ಗ್ರಾಮದಲ್ಲಿ ಜನಿಸಿದ ಸಿದ್ದುವಿಗೆ ಅಂದು ತಿಳಿದಿರಲಿಲ್ಲ ತಾವೊಬ್ಬ ಈ ರಾಜ್ಯದ ಅಗ್ರಗಣ್ಯ ಮುಖ್ಯಮಂತ್ರಿಯಾಗುತ್ತೇನೆಂದು. ಮೂಲತಃ ಕಾನೂನು ಪದವಿ ಪಡೆದು ವೃತ್ತಿ ಆರಂಭಿಸಿದ್ದ ಸಿದ್ದು ರಾಜಕೀಯಕ್ಕೆ ಎಂಟ್ರಿ ಕೊಟ್ಟಿದ್ದೇ ಒಂದು ರೋಚಕ ಕಹಾನಿ. ಹುಟ್ಟು ಹೋರಾಟ ಮನೋಭಾವ ಹೊಂದಿದ್ದ ಸಿದ್ದರಾಮಯ್ಯ ಅವರು ಪ್ರಾರಂಭದಲ್ಲಿ ಚಾಮುಂಡೇಶ್ವರಿ ಕ್ಷೇತ್ರದಿಂದ ಭಾರತೀಯ ಲೋಕದಳ ಟಿಕೆಟ್ನಲ್ಲಿ ಸ್ಪರ್ಧಿಸಿ 1983ರಲ್ಲಿ 7ನೇ ಕರ್ನಾಟಕ ವಿಧಾನಸಭೆಯನ್ನು ಪ್ರವೇಶಿಸಿದ್ರು. ನಂತರ ಅವರು ಆಡಳಿತಾರೂಢ ಜನತಾ ಪಕ್ಷವನ್ನು ಸೇರಿದ್ರು ಮತ್ತು ಕನ್ನಡವನ್ನು ಅಧಿಕೃತ ಭಾಷೆಯಾಗಿ ಅನುಷ್ಠಾನಗೊಳಿಸುವ ಮೇಲ್ವಿಚಾರಣೆಗಾಗಿ ಸ್ಥಾಪಿಸಲಾದ ಕನ್ನಡ ಕಣ್ಗಾವಲು ಸಮಿತಿಯ ಮೊದಲ ಅಧ್ಯಕ್ಷರಾದರು. 1985ರಲ್ಲಿ ನಡೆದ ಮಧ್ಯಂತರ ಚುನಾವಣೆಯ ಸಮಯದಲ್ಲಿ ಸಿದ್ದರಾಮಯ್ಯ ಅವರು ಅದೇ ಕ್ಷೇತ್ರದಿಂದ ಮತ್ತೆ ಆಯ್ಕೆಯಾದರು ಮತ್ತು ಪಶುಸಂಗೋಪನೆ ಮತ್ತು ಪಶು ವೈದ್ಯಕೀಯ ಸೇವೆಗಳ ಸಚಿವರಾದರು. ಮುಖ್ಯಮಂತ್ರಿ ರಾಮಕೃಷ್ಣ ಹೆಗಡೆ ಅವರ ಸರ್ಕಾರದಲ್ಲಿ ರೇಷ್ಮೆ, ಪಶುಸಂಗೋಪನೆ ಮತ್ತು ಸಾರಿಗೆಯಂತಹ ವೈವಿಧ್ಯಮಯ ಖಾತೆಗಳನ್ನ ವಿವಿಧ ಹಂತಗಳಲ್ಲಿ ನಿರ್ವಹಿಸಿದ್ರು. 1989ರ ವಿಧಾನಸಭಾ ಚುನಾವಣೆಯಲ್ಲಿ ಅವರು ಮೊದಲ ಸೋಲಿನ ಕಹಿ ಅನುಭವಿಸುವಂತಾಯಿತು. ನಂತರ 1992ರಲ್ಲಿ ಅವರನ್ನು ಜನತಾದಳದ ಪ್ರಧಾನ ಕಾರ್ಯದರ್ಶಿಯಾಗಿ ನೇಮಿಸಲಾಯಿತು. ಸಿದ್ದರಾಮಯ್ಯ ಎಂಬ ಹೆಸರಿನ ನಾನು ಕಾನೂನಿನ ಮೂಲಕ ಸ್ಥಾಪಿತವಾದ ಭಾರತದ ಸಂವಿಧಾನದ ವಿಷಯದಲ್ಲಿ ನಿಜವಾದ ಶ್ರದ್ಧೆ ಮತ್ತು ನಿಷ್ಠೆಯನ್ನು ಹೊಂದಿರುತ್ತೇನೆಂದು, ನಾನು ಭಾರತದ ಸಾರ್ವಭೌಮತ್ವವನ್ನು ಮತ್ತು ಅಖಂಡತೆಯನ್ನು ಎತ್ತಿ ಹಿಡಿಯುತ್ತೇನೆಂದು ಮತ್ತು ಕರ್ನಾಟಕ ರಾಜ್ಯದ ಮುಖ್ಯಮಂತ್ರಿಯಾಗಿ ನನ್ನ ಕರ್ತವ್ಯಗಳನ್ನು ಶ್ರದ್ಧಾಪೂರ್ವಕವಾಗಿ ಮತ್ತು ಅಂತಃಕರಣಪೂರ್ವಕವಾಗಿ ನಿರ್ವಹಿಸುತ್ತೇನೆಂದು ಭಯ ಅಥವಾ ಪಕ್ಷಪಾತವಿಲ್ಲದೆ, ರಾಗದ್ವೇಷವಿಲ್ಲದೆ ಎಲ್ಲ ಬಗೆಯ ಜನರಿಗೆ ಸಂವಿಧಾನಕ್ಕೆ ಮತ್ತು ಕಾನೂನಿಗೆ ಅನುಸಾರವಾಗಿ ನ್ಯಾಯವಾದುದನ್ನೇ ಮಾಡುತ್ತೇನೆಂದು ದೇವರ ಹೆಸರಿನಲ್ಲಿ ಪ್ರಮಾಣ ಮಾಡುತ್ತೇನೆ. ಇನ್ನು 1994ರ ರಾಜ್ಯ ಚುನಾವಣೆಯಲ್ಲಿ ಸಿದ್ದು ಮತ್ತೆ ಆಯ್ಕೆಯಾದರು ಮತ್ತು ದೇವೇಗೌಡರ ನೇತೃತ್ವದ ಜನತಾದಳ ಸರ್ಕಾರದಲ್ಲಿ ಹಣಕಾಸು ಸಚಿವರಾದರು. 1996ರಲ್ಲಿ ಜೆಎಚ್ ಪಟೇಲ್ ಮುಖ್ಯಮಂತ್ರಿಯಾದಾಗ ಸಿದ್ದರಾಮಯ್ಯ ಅವರನ್ನು ಉಪಮುಖ್ಯಮಂತ್ರಿಯನ್ನಾಗಿ ಮಾಡಲಾಯಿತು. ಆದರೆ 1999ರ ಸುಮಾರಿಗೆ ಸಿದ್ದು ಅವರನ್ನು ಉಪಮುಖ್ಯಮಂತ್ರಿ ಸ್ಥಾನದಿಂದ ವಜಾಗೊಳಿಸಲಾಯಿತು ಮತ್ತು ಸಂಪುಟದಿಂದ ಕೈಬಿಡಲಾಯಿತು. ಜನತಾದಳ ವಿಭಜನೆಯ ನಂತರ ಅವರು ದೇವೇಗೌಡರ ಜನತಾದಳ ಬಣವನ್ನ ಸೇರಿ ಅದರ ರಾಜ್ಯ ಘಟಕದ ಅಧ್ಯಕ್ಷರು ಕೂಡ ಆದರು. ಆದರೆ 1999ರ ರಾಜ್ಯ ಚುನಾವಣೆಯಲ್ಲಿ ಅವರು ಮತ್ತೊಂದು ಸೋಲನ್ನ ಎದುರಿಸಬೇಕಾಯಿತು.
ಆ ನಂತರ 2004ರಲ್ಲಿ ಭಾರತೀಯ ರಾಷ್ಟ್ರೀಯ ಕಾಂಗ್ರೆಸ್ ಮತ್ತು ಜೆಡಿಎಸ್ ಮೈತ್ರಿ ಸರ್ಕಾರದಲ್ಲಿ ಧರಮ್ ಸಿಂಗ್ ಮುಖ್ಯಮಂತ್ರಿಯಾದಾಗ ಸಿದ್ದರಾಮಯ್ಯ ಅವರನ್ನು ಮತ್ತೆ ಉಪಮುಖ್ಯಮಂತ್ರಿಯನ್ನಾಗಿ ನೇಮಿಸಲಾಯಿತು. ಆದರೆ 2006ರಲ್ಲಿ ದೇವೇಗೌಡರ ಜೊತೆಗಿನ ಮನಸ್ತಾಪಗಳಿಂದ ಸಿದ್ದರಾಮಯ್ಯ ಅವರು ಜೆಡಿಎಸ್ ಪಕ್ಷವನ್ನ ತೊರೆದು ಕಾಂಗ್ರೆಸ್ ಪಕ್ಷ ಸೇರ್ಪಡೆಯಾದರು. ಇನ್ನು 2010ರ ಸಮಯದಲ್ಲಿ ಉತ್ತುಂಗ ಮಟ್ಟದಲ್ಲಿದ್ದ ಬಳ್ಳಾರಿ ಗಣಿಗಳು ಸಿದ್ದರಾಮಯ್ಯ ಅವರಿಗೆ ಬಳ್ಳಾರಿಗೆ ಬರುವಂತೆ ಸವಾಲೊಡ್ಡಿದ್ರು. ಹುಟ್ಟು ಹೋರಾಟಗಾರರಾದ ಸಿದ್ದರಾಮಯ್ಯ ಪಾದಯಾತ್ರೆಯ ಮೂಲಕ ಬಳ್ಳಾರಿಗೆ ತೆರಳಿ ಅಲ್ಲಿ ನಡೆದ ಬೃಹತ್ ಸಮಾವೇಶದಲ್ಲಿ ತಮ್ಮ ತಾಕತ್ತು ಪ್ರದರ್ಶಿಸಿದ್ರು. ಕೊನೆಗೂ ಒಲಿಯಿತು ಮುಖ್ಯಮಂತ್ರಿ ಸ್ಥಾನ. ಸಿಎಂ ಗದ್ದುಗೆ ಏರೇ ಬಿಟ್ರು ಸಿದ್ದು. ಸಿದ್ದರಾಮಯ್ಯ ಎಂಬ ಹೆಸರಿನ ನಾನು ಕಾನೂನಿನ ಮೂಲಕ ಸ್ಥಾಪಿತವಾದ ಸಂವಿಧಾನಕ್ಕೆ ಮತ್ತು ಕಾನೂನಿಗೆ ಅನುಸಾರವಾಗಿ ನ್ಯಾಯವಾದುದನ್ನೇ ಮಾಡುತ್ತೇನೆಂದು ದೇವರ ಹೆಸರಿನಲ್ಲಿ ಪ್ರಮಾಣ ಮಾಡುತ್ತೇನೆ. ರಾಜಕೀಯದಲ್ಲಿ ಉತ್ತುಂಗ ಸ್ಥಾನದಲ್ಲಿದ್ದಾಗ ಎದುರಾಯಿತು ಪುತ್ರ ಶೋಕ. ಇನ್ನು ರಾಜ್ಯ ಕಾಂಗ್ರೆಸ್ ಪಕ್ಷದ ಹಿರಿಯ ನಾಯಕರಾಗಿ ಗುರುತಿಸಿಕೊಂಡ ಸಿದ್ದರಾಮಯ್ಯ ಅವರ ಮೇಲೆ ಕೊನೆಗೂ ಕಾಂಗ್ರೆಸ್ ಹೈಕಮಾಂಡ್ನ ಕೃಪಾ ದೃಷ್ಟಿ ಬಿತ್ತು. 2013ರ ವಿಧಾನಸಭಾ ಚುನಾವಣೆಯಲ್ಲಿ ಅಧಿಕಾರಕ್ಕೆ ಬಂದ ಕಾಂಗ್ರೆಸ್ ಸರ್ಕಾರದ ಚುಕ್ಕಾಣಿಯನ್ನು ಕಾಂಗ್ರೆಸ್ ಹೈಕಮಾಂಡ್ ಸಿದ್ದರಾಮಯ್ಯ ಅವರ ಕೈಯಲ್ಲಿಟ್ಟಿತು. ಮೊದಲ ಬಾರಿ ಸಿಎಂ ಆಗಿ ಗದ್ದುಗೆ ಏರಿದ ಸಿದ್ದು ರಾಜ್ಯದ ಬಡವರು ಹಾಗೂ ಹಿಂದುಳಿದ ವರ್ಗಗಳ ಬಗ್ಗೆ ವಿಶೇಷವಾದ ಒಲವನ್ನ ಹೊಂದಿದ್ರು. ಈ ಕಾರಣಕ್ಕಾಗಿಯೇ ಸಿಎಂ ಸಿದ್ದು ಅನ್ನಭಾಗ್ಯ ಯೋಜನೆಯನ್ನು ಜಾರಿಗೆ ತಂದು ಹಸಿವು ಮುಕ್ತ ಕರ್ನಾಟಕ ಮಾಡಲು ಪಣ ತೊಟ್ಟರು. ಸ್ವಯಂ ಆರ್ಥಿಕ ತಜ್ಞರಾಗಿದ್ದ ಸಿದ್ದರಾಮಯ್ಯ ಅವರು ಬಜೆಟ್ ಮಂಡನೆ ಮಾಡುವುದರಲ್ಲಿಯೂ ಎತ್ತಿದ ಕೈ. ಸದಾ ಅನ್ಯಾಯಕ್ಕೆ ಒಳಗಾಗ್ತಿದ್ದ ಕಲ್ಯಾಣ ಕರ್ನಾಟಕದ ಅಭಿವೃದ್ಧಿಗೆ ಬಜೆಟ್ನಲ್ಲಿ ವಿಶೇಷ ಪ್ಯಾಕೇಜ್ಗಳನ್ನು ಘೋಷಿಸಿದ ಕೀರ್ತಿ ಸಿದ್ದರಾಮಯ್ಯ ಅವರಿಗೆ ಸಲ್ಲುತ್ತೆ. ಕನ್ನಡಿಗರ ಹೆಮ್ಮೆ ಕರುನಾಡಿನ ಮಹಿಮೆ ಟಗರು 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 ಸಿದ್ದಣ್ಣ. ಈ ರೀತಿಯಾಗಿ ಜನ ಮೆಚ್ಚಿದ ಸಿಎಂ ಆದ ಸಿದ್ದುವಿಗೆ ಆ ಸಮಯದಲ್ಲಿ ಪುತ್ರ ಶೋಕ ಎದುರಾಗುತ್ತೆ. ಸಿಎಂ ಸಿದ್ದರಾಮಯ್ಯ ಅವರ ಮೊದಲ ಪುತ್ರ ರಾಕೇಶ್ ಸಿದ್ದರಾಮಯ್ಯ ತಮ್ಮ 39ನೇ ವಯಸ್ಸಿನಲ್ಲಿ ಇಹಲೋಕ ತ್ಯಜಿಸುತ್ತಾರೆ. ತನ್ನ ಮುಂದಿನ ಉತ್ತರಾಧಿಕಾರಿಯನ್ನು ಕಳೆದುಕೊಂಡ ಸಿಎಂ ಸಿದ್ದರಾಮಯ್ಯ ಅವರು ಈ ಆಘಾತದಿಂದ ಕುಸಿದು ಹೋಗ್ತಾರೆ. ಆದರೆ ನನ್ನನ್ನು ನಂಬಿದ ರಾಜ್ಯದ ಜನರ ಕೈ ಬಿಡಬಾರದು ಎಂಬ ಕಾರಣಕ್ಕೆ ತಮ್ಮ ನೋವುಗಳನ್ನೆಲ್ಲ ಮನದಲ್ಲಿ ಅದುಮಿಟ್ಟು ಮತ್ತೆ ಜನರ ಸೇವೆಯಲ್ಲಿ ಮಗ್ನರಾಗ್ತಾರೆ. 5 ವರ್ಷಗಳ ಕಾಲ ಉತ್ತಮ ಆಡಳಿತ ನೀಡಿದ್ರೂ ಸಿದ್ದರಾಮಯ್ಯ ಅವರ ನೇತೃತ್ವದ ಕಾಂಗ್ರೆಸ್ಗೆ 2018ರ ವಿಧಾನಸಭಾ ಚುನಾವಣೆಯಲ್ಲಿ ಬಹುಮತ ಸಿಗೋದಿಲ್ಲ. ಬಿಜೆಪಿ ಪಕ್ಷವನ್ನ ಅಧಿಕಾರದಿಂದ ದೂರ ಇಡಬೇಕು ಎಂದು ತೀರ್ಮಾನಿಸಿದ ಸಿದ್ದು ರಾಜ್ಯದ ಪ್ರಾದೇಶಿಕ ಪಕ್ಷವಾದ ಜೆಡಿಎಸ್ನೊಂದಿಗೆ ಮೈತ್ರಿ ಸರ್ಕಾರ ರಚಿಸಿ ಸಿಎಂ ಸ್ಥಾನವನ್ನು ಜೆಡಿಎಸ್ನ ಎಚ್ಡಿ ಕುಮಾರಸ್ವಾಮಿ ಅವರಿಗೆ ಬಿಟ್ಟುಕೊಟ್ರು. ಆದರೆ ಶಾಸಕರ ರಾಜೀನಾಮೆಯಿಂದ ಮೈತ್ರಿ ಸರ್ಕಾರ ಪತನವಾಗಿ ಮತ್ತೆ ಬಿಜೆಪಿ ಆಡಳಿತಕ್ಕೆ ಬಂದಿತು. ವಿರೋಧ ಪಕ್ಷದ ನಾಯಕರಾದ ಸಮಯದಲ್ಲೂ ಸಿದ್ದುವಿನ ವರ್ಚಸ್ಸು ಕಿಂಚಿತ್ತೂ ಕಮ್ಮಿಯಾಗಿರಲಿಲ್ಲ. ರಾಜ್ಯದಾದ್ಯಂತ ಪರ್ಯಟನೆ, ಪಕ್ಷ ಸಂಘಟನೆ, ನಿರಂತರ ಸಂಕಷ್ಟದ ಹಾದಿ ಹೇಗಿತ್ತು? ಕೋಮುವಾದಿ ಎದುರು ಸಿಂಹದ ಮಾರಿ ಸಿದ್ದರಾಮಯ್ಯ ಚಳವಳ್ಳ ಟಗರು ತಿಳಿ. 2023ಕ್ಕೆ ಸ್ಪಷ್ಟ ಬಹುಮತ, ಕೊಂಚ ತಡವಾದ್ರೂ ಒಲಿಯಿತು 2ನೇ ಬಾರಿಗೆ ಸಿಎಂ ಪಟ್ಟ. ಸಿದ್ದರಾಮಯ್ಯ ಎಂಬ ಹೆಸರಿನ ನಾನು ಕಾನೂನಿನ ಮೂಲಕ ಸ್ಥಾಪಿತವಾದ ಸಂವಿಧಾನಕ್ಕೆ ಮತ್ತು ಕಾನೂನಿಗೆ ಅನುಸಾರವಾಗಿ ನ್ಯಾಯವಾದುದನ್ನೇ ಮಾಡುತ್ತೇನೆಂದು ದೇವರ ಹೆಸರಿನಲ್ಲಿ ಪ್ರಮಾಣ ಮಾಡುತ್ತೇನೆ. ಇನ್ನು ವಿರೋಧ ಪಕ್ಷದ ನಾಯಕರಾಗಿದ್ದಾಗಲೇ ಮುಂದಿನ 2023ರ ವಿಧಾನಸಭಾ ಚುನಾವಣೆಗೆ ಸಕಲ ತಯಾರಿಗಳನ್ನು ಮಾಡಲು ಮುಂದಾದ ಸಿದ್ದರಾಮಯ್ಯ ಅವರು ರಾಜ್ಯದಾದ್ಯಂತ ಪರ್ಯಟನೆ ಮಾಡಿ ಪಕ್ಷವನ್ನ ಪುನಃ ಸಂಘಟಿಸಿದ್ರು. ಜನರ ವಿಶ್ವಾಸ ಗಳಿಸಲು ತಮ್ಮ ಮುಂದಿನ ಯೋಜನೆಗಳನ್ನು ರೂಪಿಸಿದ್ರು. ಸಿದ್ದರಾಮಯ್ಯ ಹಾಗೂ ಡಿಕೆ ಶಿವಕುಮಾರ್ ಅವರ ಈ ಹೋರಾಟದ ಪ್ರತಿಫಲವಾಗಿ 2023ರಲ್ಲಿ ರಾಜ್ಯದಲ್ಲಿ ಕಾಂಗ್ರೆಸ್ ಸ್ಪಷ್ಟ ಬಹುಮತದೊಂದಿಗೆ ಅಧಿಕಾರಕ್ಕೆ ಬಂದಿತು. ಈ ಬಾರಿ ಯಾವುದೇ ಶಾಸಕರ ರಾಜೀನಾಮೆ ಅಥವಾ ಪಕ್ಷ ಬದಲಾವಣೆಯ ಭಯವಿರಲಿಲ್ಲ. ಬರೋಬ್ಬರಿ 135 ಶಾಸಕರ ಬಲವನ್ನ ಕಾಂಗ್ರೆಸ್ ಹೊಂದಿತ್ತು. ಆದರೆ ಸಿಎಂ ಸ್ಥಾನ ಒಲಿಯುವುದು ಸಿದ್ದರಾಮಯ್ಯ ಅವರಿಗೆ ಕೊಂಚ ಮಟ್ಟಿಗೆ ಸವಾಲಾಗಿಯೂ ಪರಿಣಮಿಸಿತು. ಈ ಹಿಂದೆ ರಾಜ್ಯದ ಸಿಎಂ ಆಗಿ ಉತ್ತಮ ಆಡಳಿತವನ್ನ ನೀಡಿದ್ರು. 2023ರ ಚುನಾವಣೆಯಲ್ಲಿ ಅಧಿಕಾರಕ್ಕೆ ಬರಲು ಸಿದ್ದರಾಮಯ್ಯ ಅವರು ಎಷ್ಟು ಶ್ರಮಿಸಿದ್ರೋ ಅಷ್ಟೇ ಶ್ರಮವನ್ನ ಕೆಪಿಸಿಸಿ ಅಧ್ಯಕ್ಷರಾದ ಡಿಕೆ ಶಿವಕುಮಾರ್ ಕೂಡ ಹಾಕಿದ್ರು. ಇದರಿಂದಾಗಿ ಸಿಎಂ ಆಯ್ಕೆಯಲ್ಲಿ ಕಾಂಗ್ರೆಸ್ ಹೈಕಮಾಂಡ್ ಸ್ವಲ್ಪ ಮಟ್ಟಿಗೆ ತಡ ಮಾಡಿತು. ಆದರೆ ಸಿದ್ದುವಿನ ರಾಜಕೀಯ ಜೀವನದ ಕೊನೆಯ ದಿನಗಳಿವು ಎಂದು ಭಾವಿಸಿದ ಹೈಕಮಾಂಡ್ ಸಿದ್ದುವಿಗೆ 2ನೇ ಬಾರಿಗೆ ಅವಕಾಶ ಮಾಡಿಕೊಟ್ಟಿತು. ಒಲಿದರೂ ಗಟ್ಟಿಯಾಗಿಲ್ಲ ಕುರ್ಚಿ, ಟಗರಿಗೆ ಅಡ್ಡಿಯಾದ ಬಂಡೆ. ಅರಸು ದಾಖಲೆ ಮುರಿದಾಯ್ತು, ಮುಂದೆಯಾದ್ರೂ ಕುರ್ಚಿ ತ್ಯಾಗ ಮಾಡ್ತಾರಾ?
ಇನ್ನು ಸಿದ್ದರಾಮಯ್ಯ ಅವರು 2ನೇ ಬಾರಿಗೆ ರಾಜ್ಯದ ಮುಖ್ಯಮಂತ್ರಿಯಾಗಿ ಆಯ್ಕೆಯಾದರೂ ಈ ಬಾರಿ ಅವರ ಕುರ್ಚಿ ಬಿಗಿಯಾಗಲೇ ಇಲ್ಲ. ತಮ್ಮದೇ ಪಕ್ಷದ ನಾಯಕರಾಗಿರುವ ಡಿಕೆ ಶಿವಕುಮಾರ್ ಆ ಸ್ಥಾನಕ್ಕಾಗಿ ತಪಸ್ಸು ಮಾಡ್ತಿದ್ರು. ಇದರಿಂದ ಸ್ವಪಕ್ಷದಲ್ಲೇ ಸಿದ್ದು ಪರ ವಿರೋಧಗಳು ಕೇಳಿ ಬರತೊಡಗಿದ್ವು. ಕಾಂಗ್ರೆಸ್ ಅಧಿಕಾರಕ್ಕೆ ಬಂದ 2.5 ವರ್ಷವಾದ ಮೇಲಂತೂ ಸಿಎಂ ಬದಲಾವಣೆ ಕೂಗಿನ ಕಿಚ್ಚು ಹೆಚ್ಚುತ್ತಾ ಹೋಗುತ್ತಲೇ ಇದೆ. ಕುರ್ಚಿ ಉಳಿಸಿಕೊಳ್ಳುವುದರ ಹೋರಾಟದ ನಡುವೆ ರಾಜ್ಯದ ಅಭಿವೃದ್ಧಿಗೆ ಸಿದ್ದು ಒತ್ತು ನೀಡುತ್ತಿಲ್ಲ ಎಂಬ ಆರೋಪಗಳ ಸುರಿಮಳೆಯೇ ಸಿದ್ದು ಮೇಲಿದೆ. ಈ ರಾಜಕೀಯ ಪೀಕಲಾಟದ ನಡುವೆ ಮುಡ ಹಗರಣ ಬೆನ್ನಿಗೆ ಬಿದ್ದ ಬೇತಾಳದಂತಾಗಿದೆ. ಕೋಮುವಾದಿ ಎದುರು ಸಿಂಹದ ಮಾರಿ ಸಿದ್ದರಾಮಯ್ಯ ಚಳವುಳ್ಳ ಟಗರು ತಿಳಿ. ಒಟ್ನಲ್ಲಿ ದೀರ್ಘಾವಧಿ ಮುಖ್ಯಮಂತ್ರಿಯಾಗಿ ಸಿದ್ದರಾಮಯ್ಯ ಅವರು ದಾಖಲೆ ನಿರ್ಮಿಸಿದ್ದಾಗೋಗಿದೆ. ಅತಿ ಹೆಚ್ಚು ಬಾರಿ ಬಜೆಟ್ ಮಂಡಿಸಿದ ಸಿಎಂ ಎಂಬ ಹೆಗ್ಗಳಿಕೆಗೂ ಪಾತ್ರರಾಗಿದ್ದಾರೆ. ಅನ್ನಭಾಗ್ಯ ಯೋಜನೆಯಿಂದ ಹಿಡಿದು ಗ್ಯಾರಂಟಿಗಳ ಭಾಗ್ಯ ನೀಡಿ ಭಾಗ್ಯದಾತ ಅಂತಲೂ ಅನಿಸಿಕೊಂಡಿದ್ದಾಗಿದೆ. ರಾಜಕೀಯ ಎನ್ನುವ ಚದುರಂಗದಾಟದಲ್ಲಿ ಏಳು ಬೀಳುಗಳನ್ನ ಕಂಡು ಎಲ್ಲಾ ಸ್ಥಾನಗಳನ್ನು ಏರಿ ಬಂದ ಸಿದ್ದು ಈಗ ತಮ್ಮ ಸ್ಥಾನವನ್ನು ತ್ಯಾಗ ಮಾಡುವ ಮೂಲಕ ಮತ್ತೊಬ್ಬ ಇತಿಹಾಸಕಾರನ ಉಗಮಕ್ಕೆ ಕಾರಣರಾಗ್ತಾರಾ ಎಂಬುದು ಮಾತ್ರ ಯಕ್ಷ ಪ್ರಶ್ನೆಯಾಗಿ ಉಳಿದಿದೆ. ರಾಜಕೀಯ ಚತುರಧೀರ ಕೋಮುವಾದಿಗೆಂದು ಕಾರ ಕರುನಾಡಿನ ಕರ್ಮವೀರ ಗೊಂದಲಗಳ ಪರಿಹಾರ. ವಿಶೇಷ ವರದಿ ಜಯಂತ ಬಸವರಾಜು, ಜನಶಕ್ತಿ ನ್ಯೂಸ್ ಬೆಂಗಳೂರು.